ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ 4 ಜನರೊಂದಿಗೆ ಮಾತನಾಡುವಾಗ ನಮ್ಮ ವರ್ತನೆ ಹೇಗಿರಬೇಕು, ಹೇಗಿದ್ದರೆ ಚೆನ್ನಾಗಿರುತ್ತೆ, ನಾವು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಮೊದಲನೇದಾಗಿ, ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡಬಾರ್ದು. ನಮಗೆ ಒಂದು ವಿಷಯದ ಬಗ್ಗೆ ಅರಿವೇ ಇಲ್ಲ ಅಂತ ಅಂದಾಗ ಆ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಹೋಗಲೇಬಾರ್ದು. ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರ್ದು. ಬೇರೆಯವರು ಮಾತನಾಡ್ತಿದ್ದಾರೆ ಅಂತಂದರೆ ನಾವು ಅವರ ಮಾತನಾಡುವಾಗ ಮಧ್ಯದಲ್ಲೇ ಮತ್ತೆ ಮಾತಾಡಬಾರ್ದು. ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು. ಆಮೇಲೆ ನಮ್ಮ ಮಾತಿನ ಅಗತ್ಯ ಅನಿವಾರ್ಯ ಇದ್ದರೆ ಮಾತ್ರ ಮಾತನಾಡಬೇಕು. ಕೊನೆ ಪಕ್ಷ ನಮ್ಮ ಮಾತಿಗೆ ಅಲ್ಲಿ ಗೌರವ ಮನ್ನಣೆಗಳಾದರೂ ಇರಬೇಕು. ಆಮೇಲೆ ವ್ಯಕ್ತಿಗತ ಟೀಕೆ ನಿಂದನೆ ಸಲ್ಲದು. ಮಾತನಾಡುವ ಬರದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಟೀಕೆ ಮಾಡೋದು, ನಿಂದನೆ ಮಾಡೋದು, ಅವ್ರ ಬಗ್ಗೆ ಏನಾದರೂ ಮಾತನಾಡೋದು ಒಳ್ಳೆಯದಲ್ಲ. ಆಡುವ ಮಾತು ಬೇರೆಯವರನ್ನು ನೋಯಿಸದಂತೆ ಇರಬೇಕು. ಹಾಗೆ ಮಾತನಾಡುವಾಗ ಸಮಯ ಪ್ರಜ್ಞೆ ಕೂಡ ಇರಬೇಕು. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು. ಅನಾವಶ್ಯಕ ಮಾತುಗಳು ಬೇಡ. ಮಾತು ಸ್ಪಷ್ಟವಾಗಿರಬೇಕು. ನಾವು ಏನು ಮಾತಾಡ್ತಾ ಇದ್ದೇವಲ್ಲ ಅದು ಸ್ಪಷ್ಟವಾಗಿ ಸುಂದರವಾಗಿ ಇರಬೇಕು. ಮಾತನಾಡುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರುತ್ತದೆಂದು ಗಮನಿಸಬೇಕು. ಮುಖ ಗಂಟಿಕ್ಕಿ ಮಾತನಾಡಬಾರ್ದು. ಸಿಟ್ಟಲ್ಲೋ ಅಥವಾ ಮುಖವನ್ನು ಗಂಟು ಹಾಕ್ಕೊಂಡೋ ಏನೋ ಮಾತನಾಡಬಾರ್ದು. ಮಾತು ವಾದ ಮಾಡುವಂತಿರಬಾರದು. ಮಾತಿನಲ್ಲಿ ಅಹಂ ಇರಬಾರದು. ಮಾತನಾಡುವಾಗ ಸಂಕುಚಿತ ಮನೋಭಾವ ಬಿಟ್ಟು ಹೃದಯ ಶ್ರೀಮಂತಿಕೆಯಿಂದ ತೋರಿಸಬೇಕು. ನಾವು ಇನ್ನೊಬ್ಬರೊಟ್ಟಿಗೆ ಮಾತನಾಡುವಾಗ ಪ್ರೀತಿಯಿಂದ ಅವರು ನಮ್ಮ ಮಾತನ್ನು ಆಲಿಸಿಕೊಳ್ಳೋ ಥರ ಮಾತನಾಡಬೇಕು. ಮಾತು ತಿಳಿ ಹಾಸ್ಯದಿಂದ ಕೂಡಿದ್ದು ಸ್ನೇಹಪೂರ್ವಕವಾಗಿರಬೇಕು. ನಾವು ಮಾಡ್ತೇವಲ್ಲ, ಮಾತನಾಡುವಾಗ ವಿಶ್ವಾಸದಿಂದ ಮಾತಾಡಬೇಕು. ಆಡುವ ಪ್ರತಿ ಮಾತಿನಲ್ಲೂ ಆತ್ಮವಿಶ್ವಾಸವಿರಬೇಕು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತಾಡಿದರೆ ಎಂತಹ ಎದುರಿಗಿರುವ ವ್ಯಕ್ತಿ ಯಾವ ರೀತಿಯವನೇ ಆಗಿರಲಿ ಅವನ ಜೊತೆ ನಾವು ಸ್ನೇಹವನ್ನು ಬೆಳೆಸಬಹುದು. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.